ಹಾಯ್ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಜೊತೆಗೆ ವೆಲ್ಕಮ್ ಟು ನಿಸರ್ಗ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇನ್ನು ಈ ಒಂದು ವಿಡಿಯೋ ಹಿಂದಿನ ಕ್ಲಾಸಿನ ಕಂಟಿನ್ಯೂ ವಿಡಿಯೋ ಆಗಿರೋದರಿಂದ ನಾನು ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನೈಋತ್ಯ ಮಾನ್ಸೂನ್ ಮಾರುತಗಳು. ಈ ಒಂದು ಟಾಪಿಕ್ನ ನೋಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಬೇಸಿಕ್ನ ನೋಡ್ಕೊಂಡು ಬರೋಣ. ಅದರಿಂದ ನಮಗೆ ಈ ಒಂದು ಟಾಪಿಕ್ಕು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ನು ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನೋಡೋದಾದರೆ ಇವು ಜೂನ್ ತಿಂಗಳಲ್ಲಿ ಆರಂಭವಾಗ್ತವೆ. ಜೊತೆಗೆ ಸೆಪ್ಟೆಂಬರ್ ತಿಂಗಳವರೆಗೂ ನಾವು ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ನೋಡಬಹುದು. ಹಾಗಾದರೆ ಈ ಒಂದು ಜೂನ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ಯಾವ ಭಾಗದಲ್ಲಿ ನೇರವಾಗಿ ಬೀಳ್ತವೆ ಅಂತ ನೋಡೋದಾದರೆ ಈ 23.5 ಡಿಗ್ರಿ ಅಕ್ಷಾಂಶ ಏನಿದೆ ಅಲ್ಲ, ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಏನು ಹೇಳ್ತೀವಿ, ಈ ಒಂದು ಭಾಗದ ಮೇಲೆ ನಮಗೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಹಾಗಾದರೆ ಈ ಡೋಲ್ ಡ್ರಮ್ ಸಹ ನಮಗೆ ಈ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಒಂದು ಸೂರ್ಯನ ಕಿರಣಗಳು ಯಾವ ಭಾಗದಲ್ಲಿ ನೇರವಾಗಿ ಬೀಳುತ್ತಲ್ಲ ಆ ಒಂದು ಪ್ರದೇಶದ ಸುತ್ತಲೂ ಕ್ರಿಯೇಟ್ ಆಗಿರುವಂಥ ಟೆಂಪ್ರೇಚರ್ ಬೆಲ್ಟೇ ಈ ಡೋಲ್ ಡ್ರಮ್ಸ್. ಹಾಗಾದರೆ ಈ ಒಂದು ಪ್ರದೇಶದಲ್ಲಿ ಉಷ್ಣಾಂಶ ಏನಾಗುತ್ತೆ, ನಮಗೆ ಅಧಿಕವಾಗಿ ಕಂಡುಬರುತ್ತೆ. ಜೊತೆಗೆ ಒತ್ತಡ ಈ ಒಂದು ಪ್ರದೇಶದಲ್ಲಿ ಕಡಿಮೆ ಆಗುತ್ತೆ. ಇನ್ನು ಕೆಳಭಾಗದಲ್ಲಿ ನೋಡೋದಾದರೆ ನಾವು ಉಷ್ಣಾಂಶ ನಮಗೆ ಈ ಒಂದು ಭಾಗದಲ್ಲಿ ಕಡಿಮೆಯಾಗಿ ಕಂಡುಬರುತ್ತೆ, ಒತ್ತಡ ಏನಾಗುತ್ತೆ ಜಾಸ್ತಿಯಾಗಿ ಕಂಡುಬರುತ್ತೆ. ಯಾಕಂತ ನೋಡೋದಾದರೆ ಸೂರ್ಯನ ಕಿರಣಗಳು ಈ ಒಂದು ಭಾಗದಲ್ಲಿ ಇರೋದಿಲ್ಲ, ಬದಲಾಗಿ ಈ ಒಂದು ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ನಮಗೆ ಈ ವ್ಯತ್ಯಾಸ ಕಂಡುಬರುತ್ತೆ. ಈಗೇನಾಗುತ್ತೆ, ಈ ಒಂದು ಪ್ರದೇಶದಲ್ಲಿರುವಂಥ ಅನಿಲಗಳು ಮೇಲ್ಮುಖವಾಗಿ ಚಲಿಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಕಾರಣ ಅಂದರೆ ಇಲ್ಲಿ ಉಷ್ಣಾಂಶ ಅಧಿಕವಿದ್ದು ಒತ್ತಡ ಕಡಿಮೆ ಇರೋದರಿಂದ ಇಲ್ಲಿರುವಂಥ ಅನಿಲಗಳೇನಾಗ್ತವೆ ಮೇಲ್ಮುಖವಾಗಿ ಚಲಿಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಗ ಏನಾಗುತ್ತೆ, ಈ ಒಂದು ಪ್ರದೇಶದಲ್ಲಿ ನಮಗೆ ನಿರ್ವಾತ ಉಂಟಾಗುತ್ತೆ. ಆಗ ಇಲ್ಲಿರುವಂತಹ ಮಾರುತಗಳು ಏನಂದರೆ ದಕ್ಷಿಣಾರ್ಧಗೋಳದಲ್ಲಿರುವಂತಹ ಮಾರುತಗಳು ಈ ಒಂದು ಭಾಗದಲ್ಲಿ ಎಂಟ್ರಿ ಕೊಡ್ತವೆ. ಸೊ ಇಲ್ಲಿ ಅಧಿಕ ಒತ್ತಡದಲ್ಲಿರುವಂಥ ಮಾರುತಗಳೇನಾಗ್ತವೆ ನೈಋತ್ಯ ದಿಕ್ಕಿನ ಕಡೆಗೆ ಚಲಿಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾದರೆ ಈ ಒಂದು ಋತುಗಳು ನೈಋತ್ಯ ದಿಕ್ಕಿನ ಕಡೆಗೆ ಯಾಕೆ ಚಲಿಸ್ತವೆ ಅಂತ ನೋಡೋದಾದರೆ ನಮ್ಮ ದೇಶ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಜೊತೆಗೆ ನಾವು ಇಲ್ಲಿ ಕೊರಲಿಸಿಸ್ ಎಫೆಕ್ಟ್ನ ಅಪ್ಲೈ ಮಾಡಬೇಕು. ಆಲ್ರೆಡಿ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ ಕೊರಲಿಸಿಸ್ ಎಫೆಕ್ಟ್ ಬಗ್ಗೆ. ಕೊರಲಿಸಿಸ್ ಎಫೆಕ್ಟ್ನ ಪ್ರಕಾರ ಉತ್ತರಾರ್ಧಗೋಳದಲ್ಲಿ ಚಲಿಸುವಂಥ ಯಾವುದೇ ವಸ್ತು ಯಾವಾಗಲೂ ಏನಾಗಿರುತ್ತೆ ಬಲಗಡೆ ವಾಲ್ಕೊಂಡಿರೋದನ್ನು ನಾವು ನೋಡಬಹುದು. ಸೊ ಈ ದಕ್ಷಿಣ ಗೋಳಾರ್ಧದಲ್ಲಿರುವಂಥ ಋತುಗಳೇನಿದಾವಲ್ಲ ಇವು ಉತ್ತರ ಗೋಳಾರ್ಧ ಕಡೆ ಚಲಿಸ್ತಾ ಬಲಗಡೆ ವಾಲಿದಾಗ ಏನಾಗುತ್ತೆ ಭಾರತದ ನೈಋತ್ಯ ದಿಕ್ಕಿನ ಕಡೆಗೆ ಈ ಒಂದು ಮಾರುತಗಳು ಚಲಿಸ್ತವೆ. ಜೊತೆಗೆ ಈ ಮಾರುತಗಳು ಜಲಭಾಗದಿಂದ ಬರೋದರಿಂದ ಅಪಾರ ಪ್ರಮಾಣದ ಮೋಡಗಳನ್ನು ಸಹ ಇವು ಹೊತ್ತು ತರ್ತವೆ. ಈಗ ಏನಾಗುತ್ತಂದರೆ ಈ ಒಂದು ಭಾಗದಲ್ಲಿ ಪಶ್ಚಿಮ ಘಟ್ಟಗಳಿರೋದರಿಂದ ಈ ಭಾಗದಲ್ಲಿ ಏನಾಗುತ್ತೆ ಅಧಿಕವಾಗಿ ಮಳೆ ಬೀಳುತ್ತೆ. ಸೊ ಇದು ರಾಜ್ಯದ ಅತಿ ಮುಖ್ಯ ಮಳೆಯಾಗಿದೆ. ಇದನ್ನು ನಾವು ಮುಂಗಾರು ಮಳೆ ಅಂತ ಕರಿತೀವಿ. ಇನ್ನು ಈ ಒಂದು ನೈಋತ್ಯ ಮಾನ್ಸೂನ್ ನಮಗೆ ಜೂನ್ನಿಂದ ಆರಂಭವಾಗಿ ಇಲ್ಲಿ ನೋಡ್ಬೋದು ನೀವು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಸಹ ನಾವು ಈ ಒಂದು ಮಾರುತಗಳನ್ನು ನೋಡಬಹುದು. ಇನ್ನು ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಕೇವಲ 100 ದಿನಗಳಷ್ಟಿದ್ರೆ ಕರ್ನಾಟಕದಲ್ಲಿ 120 ದಿನಗಳಷ್ಟು ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಕಂಡುಬರ್ತವೆ. ಕಾರಣ ಅಂತ ನೋಡೋದಾದರೆ ಜಲಭಾಗ ನಮಗೆ ಏನಾಗಿದೆ ತುಂಬ ನಿಯರ್ ಆಗಿದೆ. ಜೊತೆಗೆ ಪಶ್ಚಿಮ ಘಟ್ಟಗಳು ಇರೋದರಿಂದ ನಮಗೆ ಈ ವ್ಯತ್ಯಾಸ ಕಂಡುಬರುತ್ತೆ ಅಂತ ಹೇಳ್ಬೋದು. ಇನ್ನು ಮೇ ತಿಂಗಳಿನ ನಂತರ ಸೂರ್ಯನ ಲಂಬ ಕಿರಣಗಳು ಹಾಗೂ ಶಾಂತ ಕಟಿಬಂಧವು ಏನಾಗುತ್ತೆ ಉತ್ತರದ ಮೈದಾನದ ಕಡೆಗೆ ಚಲಿಸ್ತವೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಜೊತೆಗೆ ರಾಜ್ಯದ ಈಶಾನ್ಯ ಜಿಲ್ಲೆಗಳಾದ ಕಲಬುರಗಿ ಇರ್ಬೋದು, ರಾಯಚೂರು, ಬಳ್ಳಾರಿ ಈ ವಲಯಗಳಲ್ಲಿ ಉಷ್ಣಾಂಶ ಎಷ್ಟಾಗುತ್ತೆ 32% ಗರಿಷ್ಠವಾಗಿರೋದನ್ನು ನಾವಿಲ್ಲಿ ನೋಡಬಹುದು.
ಇನ್ನು ಭಾರತದ ಉತ್ತರ ಮೈದಾನದಲ್ಲಿ ನಿರ್ಮಿತವಾಗಿರುವ ಅತ್ಯಂತ ಕಡಿಮೆ ಒತ್ತಡದ ವಲಯ ಅಂದರೆ ಮಾನ್ಸೂನ್ ಟ್ರಫ್ ಏನಿದೆ ಅಲ್ಲ, ಮತ್ತು ಉತ್ತರ ಮೈದಾನದ ಕಡೆಗೆ ಸ್ಥಳಾಂತರವಾಗುವ ರಾಜ್ಯದಲ್ಲಿ ಅರಬ್ಬಿ ಸಮುದ್ರದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಒಮ್ಮೆಗೆ ಉಮ್ಮಳಿಸಲು ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನು ಅರಬ್ಬಿ ಸಮುದ್ರದ ಶಾಖೆಯಿಂದ ಮಾರುತಗಳು ಚಲಿಸುವಾಗ ಏನಾಗ್ತವೆ, ಆ ಮಾರುತಗಳೊಂದಿಗೆ ಅಪಾರ ಪ್ರಮಾಣದ ಜಲಾಂಶವನ್ನು ಹೊಂದಿರುವಂಥ ಮೋಡಗಳನ್ನು ಸಹ ಕರೆದುಕೊಂಡು ಹೋಗ್ತವೆ. ಇವು ಭಾರತ ಕಡೆ ಚಲಿಸಿದಾಗ ಇವುಗಳೇನಾಗ್ತವೆ, ಪಶ್ಚಿಮ ಘಟ್ಟಗಳೆಂದು ತಡೆಯಲ್ಪಟ್ಟು ಇವು ಮೇಲೇರಿ ಶಿರೋಷ್ಣೀಕರಣವಾದಾಗ ಉಷ್ಣಾಂಶ ಕಡಿಮೆಯಾಗುವುದರಿಂದ ಅಪಾರ ಪ್ರಮಾಣದ ಮೋಡಗಳು ನಿರ್ಮಿತಗೊಂಡು ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತವೆ. ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಈಗ ಈ ಒಂದು ಪಾಯಿಂಟು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇನ್ನು ಕರ್ನಾಟಕ ಈ ಅವಧಿಯಲ್ಲಿ ಕರಾವಳಿ ಮತ್ತು ಪಶ್ಚಿಮ ಘಟ್ಟವು ಗರಿಷ್ಠ ಪ್ರಮಾಣದ ಮಳೆಯನ್ನು ಪಡೀತದೆ. ಕಾರಣ ಅಂತಂದರೆ ಈ ಒಂದು ಪಶ್ಚಿಮ ಘಟ್ಟಗಳೇನಿದಾವಲ್ಲ, ಈ ಪಶ್ಚಿಮ ಘಟ್ಟಗಳು ಮೋಡಗಳನ್ನು ತಡೆಯೋದ್ರಿಂದ ನಮಗೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದನ್ನು ನೋಡಬಹುದು. ಇನ್ನು ಕರಾವಳಿ ತೀರದಲ್ಲಿ 320 ಸೆಂಟಿಮೀಟ್ರಷ್ಟನ್ನು ಮಳೆ ಪಡೆದ್ರೆ ನಮ್ಮ ಪಶ್ಚಿಮ ಘಟ್ಟದ ಆಗುಂಬೆ ಏನಿದೆ ಅಲ್ಲ, ಅದು 700 ಸೆಂಟಿಮೀಟರ್ಗಳಷ್ಟನ್ನು ಮಳೆಯನ್ನು ಪಡೀತದೆ. ನಂತರದಲ್ಲಿ ಭಾಗಮಂಡಲ 500 ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ಪಡೆಯೋದನ್ನು ನಾವಿಲ್ಲಿ ನೋಡಬಹುದು. ಸೊ ಆಗುಂಬೆ ರಾಜ್ಯದ ಅತಿ ತೇವಯುತ ಕೇಂದ್ರವಾಗಿದ್ದು ಇಲ್ಲಿ ಸರಾಸರಿಯಾಗಿ 827.6 ಸೆಂಟಿಮೀಟರ್ನಷ್ಟು ಮಳೆ ಇಲ್ಲಿ ದಾಖಲೆಯಾಗಿರೋದನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ಪಶ್ಚಿಮ ಘಟ್ಟದ ವಿರುದ್ಧ ದಿಕ್ಕಿಗೆ ಮಳೆ ನೆರಳಿನ ಪ್ರದೇಶವಾಗಿರುತ್ತದೆ. ಎಲ್ಲಿಂದ ಅಂತಂದರೆ ಉತ್ತರದ ಬೆಳಗಾವಿ ಜಿಲ್ಲೆಯಿಂದ ಪೂರ್ವ ಭಾಗದ ದಕ್ಷಿಣದ ಮೈಸೂರು ಚಾಮರಾಜನಗರದವರೆಗೂ ಈ ಒಂದು ಪ್ರದೇಶ ಏನಾಗಿದೆ, ನೀಳವಾಗಿ ವಿಸ್ತರಿಸಿದೆ. ಹಾಗಾದರೆ ಈ ಒಂದು ವಲಯದಲ್ಲಿ ನಾವು ಮಳೆಯ ಪ್ರಮಾಣ ಅಂತ ನೋಡೋದಾದರೆ ಇಲ್ಲಿ ಕೇವಲ 40 ಸೆಂಟಿಮೀಟರ್ಗಳಷ್ಟು ಮಾತ್ರ ನಾವು ಮಳೆಯನ್ನು ನೋಡಬಹುದು. ಇನ್ನು ಈ ಒಂದು ಅವಧಿಯಲ್ಲಿ ರಾಜ್ಯದ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶಗಳ ಅಂತ ನೋಡೋದಾದರೆ ಚಾಮರಾಜನಗರದ ಗುಂಡ್ಲುಪೇಟೆ ಏನಿದೆಯಲ್ಲ, ಇದು ಕೇವಲ 20.4 ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ಪಡೀತದೆ. ಇನ್ನು ಚಿತ್ರದುರ್ಗದ ಚಳ್ಳಕೆರೆ 21.7 ಸೆಂಟಿಮೀಟರ್ಗಳಷ್ಟನ್ನು ಮಳೆಯನ್ನು ಪಡೀತದೆ. ಇವಾಗ ದಾಖಲೆ ಅಂತ ನೋಡೋದಾದರೆ ನಮಗೆ ಚಿತ್ರದುರ್ಗದ ಚಳ್ಳಕೆರೆಯನ್ನು ನೋಡಬಹುದು. ಸರಾಸರಿಯಾಗಿ ನೋಡೋದಾದರೆ ಈ ಚಾಮರಾಜನಗರದ ಗುಂಡ್ಲುಪೇಟೆ ಆಗಿರುತ್ತೆ. ಇನ್ನು ರಾಜ್ಯದ ಈಶಾನ್ಯ ಕಡೆಗೆ ಹೋದಂತೆ ಮಳೆ ಕಡಿಮೆ ಆಗುತ್ತಾ ನಮಗೆ ಕೇವಲ 50ರಿಂದ 70 ಸೆಂಟಿಮೀಟರ್ಗಳಷ್ಟು ಈ ಒಂದು ಭಾಗದಲ್ಲಿ ಮಳೆಯ ಪ್ರಮಾಣ ಕಂಡುಬರುತ್ತೆ. ಅಂದರೆ ಈ ಸೆಕೆಂಡ್ ಮ್ಯಾಪ್ನ ನೋಡಿದರೆ ನಿಮಗೆ ಕ್ಲಿಯರ್ ಆಗುತ್ತೆ. ಈ ಒಂದು ಪಶ್ಚಿಮ ಘಟ್ಟಗಳು ಕಂಡುಬರುವಂಥ ಪ್ರದೇಶದಲ್ಲಿ ನಮಗೆ ಮಳೆಯ ಪ್ರಮಾಣ 250 ಸೆಂಟಿಮೀಟರ್ಗಳಿಂದ ಸ್ಟಾರ್ಟ್ ಆಗುತ್ತೆ. ನಂತರ 150, 100, 75 ಹೀಗೆ ನಮಗೆ ಈಶಾನ್ಯದ ಕಡೆಗೆ ಹೋದಂಗೆ ಮಳೆಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗಿ ಹೋಗುತ್ತೆ. ಇನ್ನು ಈ ಒಂದು ಭಾಗದಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಅನ್ನೋ ಭಾಗ ಏನು ನೋಡಿದ್ವಲ್ಲ, ಇಲ್ಲಿ ನಮಗೆ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಅಂತಲೇ ಹೇಳ್ಬೋದು. ಇನ್ನು ಕಾರಣ ಅಂತ ನೋಡೋದಾದರೆ ಈ ಪಶ್ಚಿಮ ಘಟ್ಟಗಳೇನಿದಾವಲ್ಲ, ಈ ಘಟ್ಟಗಳೇನು ಮಾಡ್ತವೆ, ಈ ಮೋಡಗಳನ್ನು ತಡೆ ಹಿಡಿಯೋದ್ರಿಂದ ಈ ಒಂದು ಭಾಗದಲ್ಲಿನೇ ಅತಿ ಹೆಚ್ಚಾಗಿ ಮಳೆ ಬೀಳುತ್ತೆ. ಆ ಕಾರಣಕ್ಕಾಗಿ ಪಶ್ಚಿಮ ಘಟ್ಟದ ಈ ಪೂರ್ವ ಭಾಗ ಏನಿದೆ ಅಲ್ಲ, ಇದನ್ನು ನಾವು ಮಳೆ ನೆರಳಿನ ಪ್ರದೇಶ ಅಂತ ಹೇಳಬಹುದು. ಜೊತೆಗೆ ಈ ಒಂದು ಅವಧಿಯಲ್ಲಿ ಕರಾವಳಿ ಮತ್ತು ಪಶ್ಚಿಮ ಘಟ್ಟದ ವಲಯದಲ್ಲಿ ಏನಾಗುತ್ತೆ, 95ರಿಂದ 105 ದಿನಗಳಷ್ಟು ಕಾಲ ಮಳೆ ಇದ್ದರೆ, ಅದೇ ನಮಗೆ ಈ ಪೂರ್ವದ ಕಡೆ ಅಂದರೆ ಪೂರ್ವ ಮೈದಾನ ಪ್ರದೇಶ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ 25ರಿಂದ 30 ದಿನಗಳ ಕಾಲ ಮಾತ್ರ ಮಳೆ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಈ ಒಂದು ಪಶ್ಚಿಮ ಘಟ್ಟಗಳು ತಡೆ ಹಿಡಿಯೋದ್ರಿಂದ ಏನಾಗುತ್ತೆ, ನಮಗೆ ಕರಾವಳಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ಅಂದರೆ 95ರಿಂದ 105 ದಿನಗಳ ಕಾಲದವರೆಗೆ ನಾವು ಮಳೆಯನ್ನು ನೋಡಬಹುದು. ಹಾಗೆ ಈ ಒಂದು ಮಳೆ ನೆರಳಿನ ಪ್ರದೇಶ ಅಂತ ಏನು ಹೇಳ್ತೀವಲ್ಲ, ಅಂದರೆ ಮೋಡಗಳು ಈ ಒಂದು ಭಾಗದಲ್ಲಿ ಚಲಿಸದೇ ಇರೋ ಕಾರಣಕ್ಕಾಗಿ ಇಲ್ಲಿ ನಾವು ಕೇವಲ 25ರಿಂದ 30 ದಿನಗಳಷ್ಟು ಮಾತ್ರ ಮಳೆಯನ್ನು ನೋಡಬಹುದು. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ನೋಡೋಣ. ಸೊ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳೇನು ಈ ರೀತಿಯಾಗಿ ಬಂದ್ವಲ್ಲ, ಈ ಮಾರುತಗಳು ವಾಪಸ್ ಹಿಂದಿರುಗೋದಕ್ಕೆ ಏನು ಹೇಳ್ತೀವಿ, ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳ್ತೀವಿ.
ಅಂದರೆ ಈ ಮಾರುತಗಳು ಬಂದಾಗ ನಮಗೆ ಆಗಮನ, ಅದೇ ಮಾರುತಗಳು ಹಿಂದಿರುಗಿದಾಗ ನಿರ್ಗಮನ. ಜೊತೆಗೆ ಈ ಮಾರುತಗಳು ಬಂದಾಗ ನಮಗೆ ಮುಂಗಾರು ಕಂಡು ಬಂದರೆ ಹಿಂದಿರುವಾಗ ಹಿಂಗಾರು ಕಂಡು ಬರುತ್ತೆ, ಅಂದರೆ ಹಿಂಗಾರು ಮಳೆ ಕಂಡು ಬರುತ್ತೆ. ಜೊತೆಗೆ ಈ ಮಾರುತಗಳು ಬರೋವಾಗ ಜಲಭಾಗದಿಂದ ಭೂಭಾಗಕ್ಕೆ ಬಂದರೆ, ಅದೇ ನಿರ್ಗಮನದ ಟೈಮ್ನಲ್ಲಿ ಏನಾಗುತ್ತೆ, ಮಾರುತಗಳು ಭೂಭಾಗದಿಂದ ಜಲಭಾಗದ ಕಡೆಗೆ ಚಲಿಸ್ತವೆ. ಅಂದರೆ ಜಲಭಾಗದಿಂದ ಭೂಭಾಗ ಅಂತ ಯಾಕಂತ ನೋಡೋದಾದರೆ, ಈ ಭಾಗದಲ್ಲಿ ನಮಗೆ ಜೂನಲ್ಲಿ ಈ ಭಾಗದಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಈ ಶಾಂತ ಕಟಿಬಂಧ ವಲಯ ಏನಾಗುತ್ತೆ ನಮಗೆ ಈ ಒಂದು ಭಾಗದಲ್ಲೇ ಕಂಡುಬರುತ್ತೆ. ಅದಕ್ಕಾಗಿ ಈ ಒಂದು ವಲಯದಲ್ಲಿ ಏನಾಗುತ್ತೆ, ಉಷ್ಣಾಂಶ ಅಧಿಕವಾಗುತ್ತೆ. ಸೊ ಒತ್ತಡ ಕಡಿಮೆ ಆದಾಗ ಇಲ್ಲಿರುವಂಥ ಅನಿಲಗಳೇನಾಗ್ತವೆ, ಚಲಿಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾದರೆ ಈ ಅನಿಲಗಳು ಮೇಲಕ್ಕೆ ಚಲಿಸಿದಾಗ ಈ ಒಂದು ಭಾಗದಲ್ಲಿ ನಿರ್ವಾತ ಉಂಟಾಗುತ್ತೆ. ಆಗೇನಾಗುತ್ತೆ, ಇಲ್ಲಿರುವಂಥ ಮಾರುತಗಳು ಅಂದರೆ ಇಲ್ಲಿ ಕಡಿಮೆ ಒತ್ತಡದಲ್ಲಿರುವಂಥ ಮಾರುತಗಳು ಏನು ಮಾಡ್ತವೆ, ಹೆಚ್ಚು ಒತ್ತಡದಲ್ಲಿ ಕಡಿಮೆ ಉಷ್ಣಾಂಶದಲ್ಲಿರುವಂಥ ಮಾರುತಗಳು ಏನಾಗ್ತವೆ, ಈ ಕಡೆ ಚಲಿಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದೇ ಟೈಮ್ನಲ್ಲಿ ಏನಾಗುತ್ತೆ, ನಮಗೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಕಂಡು ಬರುತ್ತೆ. ಹೀಗೆ ಈ ಸೂರ್ಯನ ಕಿರಣ ನಮಗೆ ಜೂನಲ್ಲಿ ಈ ಒಂದು ಭಾಗದಲ್ಲಿ ಕಂಡು ಬಂದರೆ, ನಂತರ ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ಸೂರ್ಯನ ಕಿರಣಗಳು ಏನಾಗ್ತವೆ ನಮಗೆ ದಕ್ಷಿಣ ಭಾಗದಲ್ಲಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಈ ಒಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಏನಾಗುತ್ತೆ, ಈ ಒಂದು ಭಾಗದಲ್ಲಿ ಉಷ್ಣಾಂಶ ಅಧಿಕ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಆಗೇನಾಗುತ್ತೆ, ಈ ಒಂದು ಪ್ರದೇಶದಲ್ಲಿರುವಂಥ ಅನಿಲಗಳು ಮೇಲ್ಮುಖವಾಗಿ ಚಲಿಸ್ತವೆ. ಸೊ ಈ ಒಂದು ಪ್ರದೇಶದಲ್ಲಿ ನಿರ್ವಾತ ಉಂಟಾಗುತ್ತೆ. ಆಗ ಇಲ್ಲಿರುವಂತಹ ಅಂದರೆ ಈ ಭಾಗದಲ್ಲಿರುವಂತಹ ಮಾರುತಗಳೇನಾಗ್ತವೆ, ಕಡಿಮೆ ಉಷ್ಣಾಂಶ ಅಧಿಕ ಒತ್ತಡವನ್ನು ಹೊಂದಿರೋ ಕಾರಣಕ್ಕಾಗಿ ಈ ಮುಖವಾಗಿ ಈ ನಿರ್ವಾತ ಪ್ರದೇಶ ಇರುತ್ತಲ್ಲ, ಈ ಕಡೆ ಏನಾಗ್ತವೆ, ಚಲಿಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದರೆ ಈಶಾನ್ಯ ಭಾಗದಿಂದ ನೈಋತ್ಯ ಭಾಗದ ಕಡೆಗೆ ಈ ಒಂದು ಮಾರುತಗಳು ಚಲಿಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲೇನಂದರೆ ಈ ಒಂದು ಮಾರುತಗಳು ಹೋಗೋವಾಗ ನಮಗೆ ಜಲಭಾಗದಿಂದ ಹೋಗೋದ್ರಿಂದ ಅಧಿಕ ಪ್ರಮಾಣದ ಮೋಡಗಳನ್ನು ತೆಗೆದುಕೊಂಡು ಹೋಗೋದ್ರಿಂದ ಏನಾಗುತ್ತೆ, ಮಾನ್ಸೂನ್ ಮಾರುತಗಳ ಆಗಮನ ಕಾಲದಲ್ಲಿ ನಮಗೆ ಹೆಚ್ಚಾಗಿ ಮಳೆ ಕಂಡು ಬರುತ್ತೆ. ಅದೇ ಈ ಒಂದು ಈಶಾನ್ಯ ಭಾಗದಿಂದ ಅಂದರೆ ಈ ಒಂದು ಭೂಭಾಗದಿಂದ ಮಾರುತಗಳು ರಿಟರ್ನ್ ಆಗುವಾಗ ಏನಾಗುತ್ತೆ, ಭೂಭಾಗದಿಂದ ಬರುವಾಗ ಮೋಡಗಳ ಪ್ರಮಾಣ ಕಡಿಮೆ ಇರೋದ್ರಿಂದ ನಮಗೆ ಈಶಾನ್ಯ ಮಾರುತಗಳು ಏನಾಗ್ತವೆ, ಕಡಿಮೆ ಮಳೆ ಸುರಿಸೋದನ್ನು ನಾವಿಲ್ಲಿ ನೋಡಬಹುದು. ಅಂದರೆ ಕಡಿಮೆ ಅಂದರೆ ತೀರಾ ಕಡಿಮೆ ಅಲ್ಲ. ಈ ಮಾರುತಗಳೇನಿದಾವಲ್ಲ, ಈಶಾನ್ಯ ಭಾಗದಲ್ಲಿ ಚಲಿಸುವಂಥ ಈ ಮಾರುತಗಳೇನಾಗ್ತವೆ, ಈ ಬಂಗಾಳ ಕೊಲ್ಲಿ ಶಾಖೆಯಿಂದ ಬರೋದ್ರಿಂದ ಇವು ಚೆನ್ನಾಗಿ ಮೋಡಗಳನ್ನು ತಗೊಂಡು ಬರ್ತವೆ. ಸೊ ಆಗ ಏನಾಗುತ್ತೆ, ಈ ಒಂದು ತಮಿಳುನಾಡಿನ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳೋದನ್ನು ನೋಡ್ಬೋದು. ಹಾಗಾದರೆ ನಿಮಗೆ ಮತ್ತೆ ಕ್ವಶನ್ ಆಗ್ಬೋದು, ಈ ಮಾರುತಗಳು ಈ ಕಡೆ ಯಾಕೆ ಮುಖ ಅಂದರೆ ನೈಋತ್ಯಕ್ಕೆ ಮುಖ ಮಾಡಿನೇ ಯಾಕೆ ಚಲಿಸ್ತಾ ಇದ್ದಾವೆ ಅಂತ. ಸೊ ಇಲ್ಲಿ ಸಹ ನಾವು ಕೋರಿಯಾಲಿಸಿಸ್ ಎಫೆಕ್ಟ್ನ ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಭಾರತ ಏನಂದರೆ ಉತ್ತರ ಗೋಳಾರ್ಧದಲ್ಲಿ ಇರೋದ್ರಿಂದ ಈ ಉತ್ತರ ಗೋಳಾರ್ಧದಲ್ಲಿ ಯಾವುದೇ ವಸ್ತು ಚಲಿಸಿದರೆ ಅದು ಏನಾಗುತ್ತೆ, ಬಲಗಡೆನೆ ವಾಲುತ್ತೆ. ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಉತ್ತರಕ್ಕೆ ಮುಖ ಮಾಡಿ ಚಲಿಸುವಾಗ ಬಲ ಅಂದರೆ ಈ ಸೈಡ್ ಆದರೆ, ಅದೇ ಮಾರುತಗಳು ಈಶಾನ್ಯದಿಂದ ದಕ್ಷಿಣಕ್ಕೆ ಮುಖ ಮಾಡಿ ಚಲಿಸುವಾಗ ಅವುಗಳ ಬಲ ಏನಾಗುತ್ತೆ, ಈ ಸೈಡ್ ಆಗುತ್ತೆ. ಸೊ ಈ ಒಂದು ಕೋರಿಯಾಲಿಸಿಸ್ ಎಫೆಕ್ಟ್ನ ಪ್ರಕಾರ ಏನಂತಂದರೆ, ಉತ್ತರ ಗೋಳಾರ್ಧದಲ್ಲಿ ಚಲಿಸುವಂಥ ಯಾವುದೇ ವಸ್ತು ಬಲಗಡೆ ವಾಲುತ್ತೆ. ಅದೇ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ಚಲಿಸಿದರೆ ಅವು ಮತ್ತೆ ಎಡಗಡೆನೆ ಚಲಿಸ್ತವೆ. ಒಟ್ಟಾರೆಯಾಗಿ ನೋಡೋದಾದರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಕಂಪೇರ್ ಮಾಡಿದರೆ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯ ಪ್ರಮಾಣ ನಾವು ಕಡಿಮೆ ಆಗಿರೋದನ್ನೇ ನೋಡಬಹುದು. ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಕರ್ನಾಟಕದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ನಾವು 80% ಮಳೆಯನ್ನು ಪಡೆದರೆ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಕೇವಲ 12% ಮಳೆಯನ್ನು ಪಡಿತೀವಿ. ಇನ್ನು ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ನೋಡೋದಾದರೆ ಅಕ್ಟೋಬರ್ನಿಂದ ನವೆಂಬರ್ವರೆಗೂ ಇವು ಮುಂದುವರಿತವೆ. ಅಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಾವು ಮಾನ್ಸೂನ್ ಮಾರುತಗಳ ಆಗಮನ ಕಾಲ ಅಂತ ನೋಡೋದಾದರೆ, ನೆಕ್ಸ್ಟ್ ಅಕ್ಟೋಬರ್ನಿಂದ ನವೆಂಬರ್ವರೆಗೂ ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತಲೇ ಹೇಳ್ಬಹುದು. ಇನ್ನು ಈ ಒಂದು ಅವಧಿಯಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳೇನಿದಾವಲ್ಲ ಇವು ನಿಲುಗಡೆಗೊಂಡು ನಂತರ ಈಶಾನ್ಯ ಮಾನ್ಸೂನ್ ಮಾರುತಗಳಾಗಿ ಬೀಸೋದಕ್ಕೆ ಸ್ಟಾರ್ಟ್ ಆಗ್ತವೆ.
ಅಂದರೆ ಆಲ್ರೆಡಿ ಹೇಳಿದ ಹಾಗೆ ಸೆಪ್ಟೆಂಬರ್ನಲ್ಲಿ ನಮಗೆ ಸೂರ್ಯನ ಕಿರಣಗಳೇನಾಗ್ತವೆ ಈ ಒಂದು ಭಾಗದಲ್ಲಿ ನೇರವಾಗಿ ಬೀಳೋದ್ರಿಂದ ಇಲ್ಲಿ ಉಷ್ಣಾಂಶ ಅಧಿಕವಾಗಿ ಒತ್ತಡ ಕಡಿಮೆ ಆಗೋದ್ರಿಂದ ಇಲ್ಲಿರುವಂಥ ಅನಿಲಗಳು ಮೇಲ್ಮುಖವಾಗಿ ಚಲಿಸ್ತವೆ. ಸೊ ಇಲ್ಲಿರುವಂಥ ಮಾರುತಗಳೇನಾಗ್ತವೆ ಈ ಒಂದು ಪ್ರದೇಶವನ್ನು ನಿರ್ವಾತ ಆಗೋಕ್ಕಿಂತ ಮುಂಚೆನೇ ಈ ಒಂದು ಮಾರುತಗಳೇನಾಗ್ತವೆ ಈ ಒಂದು ದಕ್ಷಿಣ ಭಾಗದಲ್ಲಿ ಚಲಿಸ್ತವೆ. ಇದರಿಂದಾಗಿ ಮಾರುತಗಳ ದಿಕ್ಕೇನಾಗುತ್ತೆ ನೈಋತ್ಯ ದಿಕ್ಕಿಗೆ ಬದಲಾಗಿ ಈಶಾನ್ಯ ದಿಕ್ಕಿಗೆ ಈ ಒಂದು ಮಾರುತಗಳು ಸ್ಥಳಾಂತರವಾಗ್ತವೆ ಅಂತ ಹೇಳ್ತಾರೆ. ಅಂದರೆ ಕೊರಾಲಿಸಿಸ್ ಎಫೆಕ್ಟ್ನ ಪ್ರಕಾರ ನಮಗೆ ಉತ್ತರ ಗೋಳಾರ್ಧದಲ್ಲಿ ಯಾವುದೇ ವಸ್ತು ಚಲಿಸಿದರೆ ಏನಾಗುತ್ತೆ ಅದು ಬಲಗಡೆನೇ ವಾಲುತ್ತೆ. ಅದೇ ಇಲ್ಲಿ ಹೇಳಿರೋದು. ಇನ್ನು ಈ ಒಂದು ಅವಧಿಯಲ್ಲಿ ತೇವಾಂಶ ಮತ್ತು ನಮಗೆ ಮೋಡದ ಪ್ರಮಾಣ ಕಡಿಮೆ ಆಗುತ್ತೆ. ಜೊತೆಗೆ ಉಷ್ಣಾಂಶವೂ ಸಹ ಈ ಒಂದು ಅವಧಿಯಲ್ಲಿ ಮತ್ತಷ್ಟು ಕಡಿಮೆ ಆಗಿ ಹವಾಮಾನ ಏನಾಗುತ್ತೆ ತಂಪಾಗಿ ಕಂಡುಬರುತ್ತೆ. ಕಾರಣ ಅಂತಂದರೆ ಈ ಸೂರ್ಯನ ಕಿರಣಗಳು ನಮಗೆ ದಕ್ಷಿಣಾರ್ಧಗೋಳದಲ್ಲಿ ಬೀಳೋದ್ರಿಂದ ಇಲ್ಲಿ ಸೂರ್ಯನ ಕಿರಣಗಳು ಬೀಳದೇ ಇರುವುದರಿಂದ ಈ ಒಂದು ವಾತಾವರಣ ನಮಗೆ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಏಪ್ರಿಲ್ ತಿಂಗಳಲ್ಲಿ ಈ ಉತ್ತರದ ಕಡೆಗೆ ಚಲಿಸಿದ ಈ ಡೋಲ್ಡ್ರಮ್ಸ್ ಏನಿದೆ ಅಲ್ಲ ಅದೇ ಮತ್ತು ನಮಗೆ ಯಾವಾಗ ಅಕ್ಟೋಬರ್ ತಿಂಗಳಲ್ಲಿ ಪುನಃ ಹಿಂದಿರುಗೋ ಕಾರಣದಿಂದಾಗಿ ಏನಾಗುತ್ತೆ ನಮ್ಮ ರಾಜ್ಯದಲ್ಲಿ ಮತ್ತೆ ಉಷ್ಣಾಂಶ ಹೆಚ್ಚಾಗುತ್ತೆ. ಜೊತೆಗೆ ಗುಡುಗು ಮಿಂಚುಗಳಿಂದ ಕೂಡಿದ ಮಳೆ ಬೀಳುವುದು ಸಹ ಇಲ್ಲಿ ಸಾಮಾನ್ಯ ಅಂತ ಹೇಳ್ಬೋದು. ಇನ್ನು ಈ ಒಂದು ಅವಧಿಯಲ್ಲಿ ಮಳೆಯ ಪ್ರಮಾಣ ಮತ್ತು ಮಳೆಯ ಹಂಚಿಕೆಯಲ್ಲಿ ಏನಾಗುತ್ತೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಗಿಂತ ಇಲ್ಲಿ ಭಿನ್ನವಾಗಿರುತ್ತಂತೆ. ಅಂದರೆ ಈ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ನಮಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಜಲಭಾಗದಿಂದ ಭೂಭಾಗದ ಕಡೆಗೆ ಚಲಿಸ್ತವೆ. ಆದರೆ ಈ ಈಶಾನ್ಯ ಮಾರುತಗಳೇನಾಗ್ತವೆ ಭೂಭಾಗದಿಂದ ಜಲಭಾಗದ ಕಡೆಗೆ ಚಲಿಸುವಂಥ ಕಾರಣಕ್ಕಾಗಿ ನಮಗೆ ಈ ಒಂದು ಡಿಫ್ರೆನ್ಸ್ ಕಂಡುಬರುತ್ತೆ. ಇದರಿಂದ ಏನಾಗುತ್ತೆ ಕರಾವಳಿ ಪ್ರದೇಶದಲ್ಲಿ 20ರಿಂದ 30 ಸೆಂಟಿಮೀಟರ್ಗಳಷ್ಟು, ಇನ್ನು ಪಶ್ಚಿಮ ಘಟ್ಟವನ್ನು ನೋಡುವಾದರೆ 40ರಿಂದ 50 ಸೆಂಟಿಮೀಟರ್ಗಳು ಮತ್ತು ಇತರ ಜಿಲ್ಲೆಗಳಲ್ಲಿ 30 ಸೆಂಟಿಮೀಟರ್. ನಂತರದಲ್ಲಿ ಈ ಉತ್ತರದ ಕಡೆ ಜಿಲ್ಲೆಗಳಲ್ಲಿ ನಮಗೆ ಕೇವಲ 10 ಸೆಂಟಿಮೀಟರ್ಗಳಷ್ಟು ಮಳೆ ಬೀಳುವುದನ್ನು ನೋಡಬಹುದು. ಈ ಪಕ್ಕದಲ್ಲಿರುವಂಥ ಮ್ಯಾಪ್ನ ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದರೆ ಈ ಈಶಾನ್ಯ ಮಾರುತಗಳು ಏನಿರ್ತಾವಲ್ಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಬೀಳುವಂಥ ಮಳೆಯ ಪ್ರಮಾಣವನ್ನು ಈ ಒಂದು ಮ್ಯಾಪ್ ಏನೆಂದರೆ ಸೂಚಿಸ್ತದೆ. ಈಗ ನೋಡ್ಬೋದು ನೀವು ಈ ದಕ್ಷಿಣದಲ್ಲಿ 40 ಸೆಂಟಿಮೀಟರ್ ಅಷ್ಟು ಮಳೆ ಆದರೆ ಉತ್ತರಕ್ಕೆ ಹೋದಂಗೆ ನಮಗೆ ಉತ್ತರದಲ್ಲಿ ಏನಾಗುತ್ತೆ 7.5 ಮಳೆ ಆಗುತ್ತೆ. ಇನ್ನು ಈ ಒಂದು ಅವಧಿಯಲ್ಲಿ ಚಾಮರಾಜನಗರ ಜಿಲ್ಲೆಯು ವಾರ್ಷಿಕವಾಗಿ 20ರಿಂದ 30% ಮಳೆಯನ್ನು ಪಡೀತದೆ. ಕಾರಣ ಅಂತ ನೋಡೋದಾದರೆ ಈ ಈಶಾನ್ಯ ಮಾರುತಗಳು ಬಂಗಾಳಕೊಲ್ಲಿ ಶಾಖೆಯಿಂದ ಬರುವಾಗ ಏನಂದರೆ ಕೆಲವೊಂದಿಷ್ಟು ಮೋಡಗಳನ್ನು ಹೊತ್ತು ತಂದಿರುತ್ತವೆ. ಆ ಒಂದು ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಅಂತ ಹೇಳಿದೆ. ಜೊತೆಗೆ ಈ ಒಂದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ನಮಗೆ ನೀಲಗಿರಿ ಪರ್ವತಗಳು ಕಂಡು ಬರ್ತವೆ. ಈ ಬಂಗಾಳಕೊಲ್ಲಿಯಿಂದ ಹೊತ್ತು ತಂದಂಥ ಈಶಾನ್ಯ ಮಾರುತಗಳು ಹೊತ್ತು ತಂದಂಥ ಮೋಡಗಳನ್ನು ಈ ಒಂದು ನೀಲಗಿರಿ ಬೆಟ್ಟಗಳು ತಡೆ ಹಿಡಿಯುವುದರಿಂದ ನಮಗೆ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿ ಬೀಳೋದನ್ನು ನೋಡಬಹುದು. ಇನ್ನು ಕರ್ನಾಟಕ ರಾಜ್ಯ ಏನಿದೆ ಅಲ್ಲ ಇದು ನೆರೆಯ ಸಮುದ್ರಗಳಿಗೆ ಸಮೀಪದಲ್ಲಿರುವಂಥ ಕಾರಣದಿಂದ ಇಲ್ಲಿ ಏನಾಗುತ್ತೆ ಈ ಒಂದು ಕರ್ನಾಟಕ ರಾಜ್ಯ ಚಂಡಮಾರುತಗಳ ಪ್ರಭಾವಕ್ಕೆ ಅವಾಗಿಂದವಾಗ ಒಳಗಾಗೋದನ್ನು ಸಹ ನಾವಿಲ್ಲಿ ನೋಡಬಹುದು. ಚಂಡಮಾರುತಗಳು ಈ ಚಂಡಮಾರುತಗಳಿಂದ ಹಾನಿಯಾಗುವುದಕ್ಕೆ ಬದಲು ನಮ್ಮ ರಾಜ್ಯಕ್ಕೆ ಅದರಿಂದ ಆಗುವ ಅನುಕೂಲತೆಗಳೇ ಹೆಚ್ಚು ಅಂತ ಹೇಳ್ಬಹುದು. ಇನ್ನು ಏಪ್ರಿಲ್ ಮೇ ತಿಂಗಳ ಅವಧಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅಂದರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಏನು ಎಂಟ್ರಿ ಆಗ್ತಾವಲ್ಲ ಈ ಸಮಯದಲ್ಲಿ ಅದು. ಇನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮಗೆ ಬಂಗಾಳ ಕೊಲ್ಲಿಯಿಂದ ಈಶಾನ್ಯ ಮಾರುತಗಳು ಸಹ ಎಂಟ್ರಿ ಆಗ್ತವೆ. ಆ ಸಮಯದಲ್ಲಿ ಈ ಚಂಡಮಾರುತಗಳ ನಿರ್ಮಾಣ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಅರಬ್ಬಿ ಸಮುದ್ರಕ್ಕಿಂತ ಬಂಗಾಳ ಕೊಲ್ಲಿಯಲ್ಲಿ ಈ ಚಂಡಮಾರುತಗಳ ಸಂಭವನೀಯತೆ ಹೆಚ್ಚಾಗಿ ಕಂಡು ಬಂದಿತ್ತು. ಅದಕ್ಕಾಗಿ ನಮಗೆ ಏನಂದರೆ ಆಗ್ನೇಯ ಭಾಗದಲ್ಲಿ ಹೆಚ್ಚು ಚಂಡಮಾರುತಗಳಿಗೆ ಈ ಆಗ್ನೇಯ ಭಾಗ ಏನಿದೆ ಅಲ್ಲ ಇದು ಅತಿ ಹೆಚ್ಚು ಚಂಡಮಾರುತಗಳಿಗೆ ತುತ್ತಾಗುತ್ತೆ ಅಂತ ಸಹ ಹೇಳ್ಬೋದು. ಇನ್ನು ಕೊನೆಯದಾಗಿ ಚಳಿಗಾಲದ ಬಗ್ಗೆ ನೋಡೋಣ. ಈ ಒಂದು ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿ ಕೊನೆಯವರೆಗೂ ಈ ಒಂದು ಚಳಿಗಾಲ ಮುಂದುವರಿಯುತ್ತದೆ.
ಇನ್ನು ಈ ಅವಧಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಕಂಡುಬರುತ್ತೆ, ಜೊತೆಗೆ ಕಡಿಮೆ ಉಷ್ಣಾಂಶ ಅಷ್ಟೇ ಅಲ್ಲದೆ ಅತ್ಯಲ್ಪ ಸಾಪೇಕ್ಷ ಆರ್ದ್ರತೆಯಿಂದ ಕೂಡಿರುವಂಥ ತಂಪಾದ ಒಣ ಹವಾಮಾನದ ಕಾಲ ನಮ್ಮ ರಾಜ್ಯದಲ್ಲಿ ಕಂಡುಬರುತ್ತೆ. ಕಾರಣ ಅಂತ ನೋಡೋದಾದರೆ ಸೂರ್ಯನ ಕಿರಣಗಳು ಈ ಒಂದು ಅವಧಿಯಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿರುತ್ತೆ, ಜೊತೆಗೆ ನಮ್ಮ ದೇಶ ಏನಂದರೆ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಈ ಒಂದು ಉತ್ತರ ಗೋಳಾರ್ಧದಲ್ಲಿ ಕಂಡುಬರುವಂಥ ದೇಶದಲ್ಲಿ ನಮ್ಮ ಕರ್ನಾಟಕ ಇರೋದರಿಂದ ಈ ಒಂದು ಪರಿಣಾಮ ನಮ್ಮ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ನಮ್ಮ ರಾಜ್ಯದಲ್ಲಿ ಈ ಒಂದು ಟೈಮ್ನಲ್ಲಿ ನಾವು ಎಷ್ಟಂದರೆ 20 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇರುವುದನ್ನು ನೋಡ್ಬೋದು. ಜೊತೆಗೆ ಉತ್ತರದ ಜಿಲ್ಲೆಗಳಲ್ಲಿ ಉಷ್ಣಾಂಶ ತೀರ ಕಡಿಮೆ ಆಗಿರುತ್ತದೆ ಮತ್ತು ಕರಾವಳಿ ಹಾಗೂ ದಕ್ಷಿಣ ಮೈದಾನ ಭಾಗದಲ್ಲಿ ಏನಾಗಿರ್ತೈತೆ ಉಷ್ಣಾಂಶ ಸಾಧಾರಣವಾಗಿ ಕಂಡುಬರುತ್ತೆ. ಇನ್ನು 1918ರಲ್ಲಿ ಡಿಸೆಂಬರ್ 16ರಂದು ಬೀದರ್ ಜಿಲ್ಲೆಯಲ್ಲಿ ಏನಂದರೆ 2.8 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿತ್ತು. ಅದು ಇಂದಿನವರೆಗೂ ದಾಖಲಾದ ಕನಿಷ್ಠ ತಾಪಮಾನ ಅಂತಲೇ ಹೇಳ್ಬೋದು. ಹಾಗಾದರೆ ಚಳಿಗಾಲದಲ್ಲಿ ನಮ್ಮ ರಾಜ್ಯವು ವಾರ್ಷಿಕವಾಗಿ ಪಡೆಯುವಂಥ ಮಳೆಯ ಪ್ರಮಾಣ ಅಂತ ನೋಡೋದಾದರೆ ಕೇವಲ 1% ಮಾತ್ರ ವಾರ್ಷಿಕವಾಗಿ ಮಳೆಯನ್ನು ಪಡೀತದೆ. ಇನ್ನು ಜನವರಿ ತಿಂಗಳಲ್ಲಿ ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ ನಮಗೆ ಕಂಡುಬರುತ್ತೆ. ಜೊತೆಗೆ ಈ ಒಂದು ಅವಧಿಯಲ್ಲಿ ಹವಾಮಾನದ ಲಕ್ಷಣದಲ್ಲಿ ಏನಾಗುತ್ತೆ, ಕಾವಳ ನಮಗೆ ಸಾಮಾನ್ಯವಾಗಿ ಕಂಡುಬರುತ್ತೆ. ಅಂದರೆ ಮಂಜು ಅಂತ ಏನು ಹೇಳ್ತೀವಲ್ಲ, ಫಾಗ್, ಇದೇನಾಗುತ್ತೆ ಸಾಮಾನ್ಯವಾಗಿ ಈ ಒಂದು ಅವಧಿಯಲ್ಲಿ ಕಂಡುಬರುತ್ತೆ. ಇದು ಜನವರಿಯಿಂದ ಫೆಬ್ರವರಿ ಆರಂಭದವರೆಗೂ ಕಂಡುಬರುತ್ತೆ ಅಂತಲೇ ಹೇಳ್ಬಹುದು. ಜೊತೆಗೆ ರಾಜ್ಯದಲ್ಲಿ ಬೆಳೆಯುವಂಥ ಕೆಲವೊಂದಿಷ್ಟು ಬೆಳೆಗಳಿಗೆ ಈ ಒಂದು ಕಾವಳ ಏನಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಇನ್ನು ಮಳೆಯ ಹಂಚಿಕೆ ಬಗ್ಗೆ ಒಂದಿಷ್ಟು ನೋಡ್ಕೊಂಡು ಬಿಡೋಣ. ಮೊದಲನೇದಾಗಿ ಚಿತ್ರದುರ್ಗ ಜಿಲ್ಲೆ ಚಳ್ಳಿಕೇರಿ ವಾಯುವ್ಯಕ್ಕೆ 24 ಕಿಲೋಮೀಟರ್ ದೂರದಲ್ಲಿರುವಂತಹ ನಾಯಕನಹಟ್ಟಿ ಮತ್ತು 40 ಕಿಲೋಮೀಟರ್ ಆಗ್ನೇಯಕ್ಕಿರುವಂಥ ಧರ್ಮಪುರ, ಇವೇನಂದರೆ ಅತಿ ಕಡಿಮೆ ಮಳೆಯನ್ನು ದಾಖಲಿಸುವ ಕೇಂದ್ರಗಳಂತ ಹೇಳಬಹುದು. ಇವುಗಳನ್ನು ಹೊರತುಪಡಿಸಿದರೆ ಗದಗ ಜಿಲ್ಲೆಯ ಮುಂಡರಗಿ ಅತಿ ಕಡಿಮೆ ಮಳೆ ಮತ್ತು ರಾಜ್ಯದ ದಕ್ಷಿಣಕ್ಕಿರುವಂಥ ಗುಂಡ್ಲುಪೇಟೆ ತಾಲೂಕು ಏನಿದೆಯಲ್ಲ ಅತಿ ಕಡಿಮೆ ಮಳೆ ಪಡೆಯುವ ಸ್ಥಳಗಳಂತಲೇ ಹೇಳಬಹುದು. ಇನ್ನು ಅತಿ ಹೆಚ್ಚು ಮಳೆ ಅಂತ ನೋಡೋದಾದರೆ ಆಗುಂಬೆಯಲ್ಲಿ 1893ರಲ್ಲಿ ಏನಾಗಿತ್ತು 1277 ಸೆಂಟಿಮೀಟರ್ಗಳಷ್ಟು ಸರ್ವಕಾಲಿಕ ಮಳೆಯಾಗಿ ಅದು ದಾಖಲೆಯಾಗಿ ಉಳಿದಿದೆ ಅಂತ ಹೇಳ್ತಾರೆ. 1922ರಲ್ಲಿ ಜುಲೈ 23ರಂದು ಈ ಒಂದು ಆಗುಂಬೆಯಲ್ಲಿ ಸತತವಾಗಿ 24 ಗಂಟೆಗಳ ಕಾಲ ಮಳೆ ಬಿದ್ದಿರುವಂತಹ ದಾಖಲೆಗಳು ಸಹ ಇವೆ. ಇನ್ನು ಇದಕ್ಕೆ ವಿರುದ್ಧವಾಗಿ 1876ರಲ್ಲಿ ವಿಜಯಪುರ ಅಂದರೆ 14.2 ಸೆಂಟಿಮೀಟರ್ಗಳಷ್ಟು ಅತ್ಯಲ್ಪ ಮಳೆಯನ್ನು ಪಡೆದ ದಾಖಲೆ ಇರೋದನ್ನು ನಾವಿಲ್ಲಿ ನೋಡಬಹುದು. ಇನ್ನು 400 ಸೆಂಟಿಮೀಟರ್ಗಳಿಗಿಂತ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಂದರೆ ಈ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗಗಳಂತಲೇ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಬರುವಂತಹ ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಅತಿಯಾಗಿ ಅಂದರೆ ಹೆಚ್ಚಾಗಿ ಮಳೆ ಪಡೆಯುವಂಥ ಪ್ರದೇಶಗಳಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದ ಮೂಲಕ ನಾವು ಕರ್ನಾಟಕದ ವಾಯುಗುಣಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿದ್ವಿ. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾರಣ ಈ ಒಂದು ಚಾನಲ್ ಹೊಸದಾಗಿ ಇರೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.